ಇವತ್ತಿನ ದಿವಸ ಏನು ಮೊನ್ನೆ ಹುಬ್ಬಳ್ಳಿ ನಗರದಿಂದ ಕೂದಲಹಳ್ಳಿ ಹತ್ತಿರದಲ್ಲಿರ್ತಕ್ಕಂಥ ಇನಾಮ್ ವೀರಾಪುರ ಎನ್ನುವ ಗ್ರಾಮದಲ್ಲಿ, ಹುಬ್ಬಳ್ಳಿ ತಾಲೂಕಿನಲ್ಲಿ ಇರುವಂತ ಇನಾಮ್ ವೀರಾಪುರ ಗ್ರಾಮದಲ್ಲಿ ದಲಿತ ಕೋಮಿನ ಯುವಕನನ್ನ ಪ್ರೀತಿಸಿ ಮದುವೆ ಆದಳು ಅನ್ನೋ ಒಂದು ಜಾತಿವಾದಿ ಮನೋಭಾವದಿಂದ ತುಂಬು ಗರ್ಭಿಣಿಯಾಗಿದ್ದ 7 ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ಮಾನ್ಯ ದೊಡ್ಮನಿ ಅನ್ನೋ ಸಹೋದರಿಯನ್ನ ಅಮಾನುಷವಾಗಿ ಕೊಲೆಗೈದು ಆ ಗರ್ಭಿಣಿ ಹೆಂಗಸಿನ ಹೊಟ್ಟೆಯಲ್ಲಿದ್ದಂತ ಮಗುವಿಗೂ ಸಹಿತ ಶಸ್ತ್ರಾಸ್ತ್ರಗಳಿಂದ ತಿವಿದು ಹತ್ಯೆ ಮಾಡಿದ್ದಲ್ಲದೆ ಯಾವ ಒಂದು ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಆ ಸಹೋದರಿ ಮಾನ್ಯ ಆ ಕುಟುಂಬವನ್ನೇ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ಈ ಜಾತಿವಾದಿ ಮನಸ್ಥಿತಿಯ ಮೇಲ್ವರ್ಗದ ಜನ ಅವರ ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತ ಸರ್ವ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಬಹಳಷ್ಟು ರೂಪದ ಗಾಯಗಳನ್ನು ಗೊಳಿಸಿರ್ತಾರೆ. ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ನಾಚಿಕೆಗೇಡಿನ ಸಂಗತಿ. ಆ ನಿಟ್ಟಿನಲ್ಲಿ ನಾವು ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಒತ್ತಾಯಿಸ್ತೇನೆಂದ್ರೆ, ಯಾವೊಂದು ಹತ್ಯೆಗೆ ಕಾರಣರಾದಂತ ಇನಾಮ್ ವೀರಾಪುರ ಗ್ರಾಮದ ಆ ಪಾಟೀಲ್ ಮನೆತನದ ಎಲ್ಲ ಆರೋಪಿಗಳಿಗೂ ಸಾರ್ವಜನಿಕವಾಗಿ ಬಹಿರಂಗ ಸ್ಥಳದಲ್ಲಿ ಗಲ್ಲಿಗೆ ಏರಿಸಬೇಕು. ಆಮೇಲೆ ಮಾನ್ಯ ದೊಡ್ಮನಿ ಆಕೆ ಹೆಸರಲ್ಲಿ ಈ ಏನು ಮರ್ಯಾದಾ ಹತ್ಯೆ ನಡೀತಾ ಇದೆ, ಇದರ ವಿರೋಧಿ ಕಾನೂನನ್ನ ಜಾರಿಗೊಳಿಸಬೇಕು. ಗಾಯಗೊಂಡಂತ ದೊಡ್ಮನಿ ಕುಟುಂಬದವ್ರಿಗೆ ಪ್ರತಿಯೊಬ್ಬರಿಗೂ ತಲಾ 50 ಲಕ್ಷ ರೂಪಾಯಿ ಪರಿಹಾರ ಕೊಡೋದ್ರ ಜೊತೆಗೆ ಅವ್ರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕು. ಆ ಕುಟುಂಬಗಳಿಗೆ, ಹತ್ಯೆಗಳಂತ ಕುಟುಂಬಗಳಿಗೆ ಪ್ರತಿ ಕುಟುಂಬಗಳಿಗೂ 5 ಎಕರೆ ಜಮೀನುಗಳನ್ನ ಮಂಜೂರು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತಾ, ಏನು ಇಂಥ ಕೃತ್ಯಗಳು ಮೇಲಿಂದ ಮೇಲೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಡೀತಾ ಇದ್ದಾವೆ, ಇದನ್ನ ಮೇಲೆ ಆಡಳಿತ ನಡೆಸ್ತಕ್ಕಂಥವ್ರು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ದಲಿತರ ರಕ್ಷಣೆಗೆ ಒಂದು ಉಗ್ರ ಸ್ವರೂಪದ ಕಾನೂನನ್ನು ಜಾರಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ಇದೇನು ಇನಾಮ್ ವೀರಾಪುರ ಗ್ರಾಮದ ಹತ್ಯೆ ಇದು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ನಾಚಿಕೆಗೇಡಿನ ಹತ್ಯೆ. ಇದಕ್ಕೆ ಎಲ್ಲರೂ ಜಾತಿ, ವರ್ಗ, ಮತಭೇದ ಬಿಟ್ಟು ಒಕ್ಕೊರ್ಲಿಂದ ಇದನ್ನು ಖಂಡಿಸ್ಬೇಕಂತೇಳಿ ಸಾರ್ವಜನಿಕರೆಲ್ಲರಿಗೂ ನಾನು ಮತ್ತೊಮ್ಮೆ ಕರೆ ಕೊಡ್ತೇನೆ.